ಎಲ್ಲಿ ಹೋಗ್ತದ ಏನ್ ಸುದ್ದ ಹುಡುಗ ಒಂದೊಂದ್ ಮಾತು ಕೇಳುದಿಲ್ಲ. ಉಡಾತನ ಮಾಡಬೇಡಪ್ಪ, ಯಾಕಂದ್ರ ಮಂದಿ ಚಲೋ ಇಲ್ಲ. ಏನಾರ ಕಿಲಾಪ್ ತಂದು ಕೊಳ್ಳಿಗೆ ಹಾಕಿ ನಮ್ಮಿಂದ ಹಿಂದಿಲ್ಲ ಮುಂದಿಲ್ಲ ಅಂತ ಹೇಳಿ ನಾ ಅಂದ್ರ ನನ್ನ ಮಾತು ಎಲ್ಲಿ ಕೇಳ್ತಾನವ. ದಿನ ಒಂದು ಕಿಲಾಪ್ ತಗೊಂಡ್ಬರ್ತಾನ, ದಿನ ಒಂದು ಹೊಡೆದಾಟ. ಅವ್ರ ದಿನ ಮನೆಗೆ ಬರ್ತಾರ, ನಿನ್ನ ಮಗ ಹಂಗಂದ, ನಿನ್ನ ಮಗ ಹೊಡದ, ನನ್ನ ಮಗ ನಡಿ ಗೌಡ್ತಿ ಮನೆಗೆ ಕೆಲ್ಸಿಗೆ ಹೋಗ್ಬೇಕು. ಹೊತ್ತೊಂದು ಆಗ್ಯದ, ಇವ ಬರ್ಲಾಗ್ಯಾನ. ಇವ್ನಿಗೆ ಹೇಳಿ ಹೋಗ್ಬೇಕಂದ್ರ ಯಾಕೆ ಹೋಗಲಕ್ಕ, ಎಲ್ಲಾರ ಯಾಕೆ ಹೋಗಲಕ್ಕ, ಯಾವಾಗ ಬಂದು ಉಣ್ತೀನಿ ಉಣ್ತಾನ, ನಾ ಹೋಗ್ತೀನಿ ಗೌಡ್ತಿ ಮನೆ ಕೆಲ್ಸಿಗೆ ಹೋಗ್ಬೇಕು. ಹೊತ್ತಾಗ್ಯದ ಕಂಡಪಟ್ಟಿ. ಯಾಕೆ ಕೂತಿ ಯಾವ ಕೂತೀನಿ, ಬಿಸಿಲು ಐತಿ. ಊಟ ಮಾಡಿ ಯಾವ ಊಟ ಆಗ್ಯದ ನಿಮ್ದು? ನಂದು ಆಗ್ಯದೇವ. ಹೇಳಿ ಸಾವ್ಕಾರ ಮನೆಗೆ ಹೊಂಟ್ರಿವ? ಕೆಲ್ಸಿಗೆ ಹೊಂಟಿನ, ಏನ್ ಮಾಡ್ಬೇಕು, ಹೋಗ್ಬೇಕಲ್ಲ. ಹೋಗ್ಬೇಕವ, ಹೊಟ್ಟೆ ಐತಿ ಹೋಗ್ಬೇಕಲ್ಲ. ಅದ್ರಾಗ ಉಡಾ ಮಗ ಒಂದ್ ಹುಟ್ಟು ಕೂತಂದ ನನಗ. ಇರ್ಲಿ ಸಂಭಾಸ್ಕೊಂಡು ಹೋಗುದ, ಹಂಗ ಏನ್ ಮಾಡ್ಲಿ ಅಂದಿ ನಡ್ದಂತನ ಗೌಡ್ರ ಮನಿ ಕೆಲ್ಸ ಮಾಡಿ ಸಾಲಿ ಕಲ್ಸಿನಿ. ಏನ್ರ ನೌಕರಿ ತಗೊಂಡನಂದ್ರ ನಾ ಯಾಕತನ ಬರೇ ಊರಾಗ ಸೈರೆ ತಿರ್ಗಾಡ್ತಾನ. ಇರ್ಲಿ ಸಣ್ಣವದಲ್ಲ, ಗೊತ್ತಾಗದಲ್ಲ. ಆದಷ್ಟು ಸಂಭಾಸ್ಕೊಂಡು ಚಲೋ ಅಕ್ಕದ ಅವಂದ. ಏನ್ ಚಲೋ ಆಗ್ತದ, ಏನ್ ಬಿಡ್ತದೇವ, ಏನ್ ಮಾಡದೇವ. ಗೌಡ್ತೆರೆ ಅದು ಮುಟ್ಟಬೇಡ ಇದು ಮುಟ್ಟಬೇಡ, ನೀವು ಕೀಳ್ ಜಾತಿ ಮಂದಿ ಅದಿರಿ ಅಂತ ಹೇಳಿ ಬರೀ ಜಾತಿ ಎತ್ತಿ ಮಾತಾಡ್ತಾಳೆವ. ಇರ್ಲಿ ಮಾತಾಡ್ಬಾರ್ದವ್ರು, ಎಲ್ಲಾ ತಪ್ಪಕ್ಕದ ಅದು ಮಾತಾಡಿದ್ದು. ಅಲ್ಲೇವಾ, ಈ ಜಾತಿ ಇಂಥವ್ರ ಹೊಟ್ಯಾಗ ಹುಟ್ಟಿ ಬರ್ಬೇಕು, ನಾವ್ ಕೀಳ್ ಜಾತಿ ಹೊಟ್ಯಾಗ ಹುಟ್ಟಿ ಬರ್ಬೇಕು, ನಾವ್ ಗೌಡ್ ಜಾತಿ ಹೊಟ್ಯಾಗ ಹುಟ್ಟಿ ಬರ್ಬೇಕಂತ ಯಾರು ಕೇಳ್ಕೊಂಡ್ ಬಂದಿರ್ತಾರೆ. ಯಾರು ಕೇಳದಲ್ಲೇವ, ಯಾರು ನೋಡಿ ಬಂದಿರ್ತಾರ. ಎಲ್ಲಾರು ಬೇಕಾಕದ ಟೈಮ್ ಎಲ್ಲರಿಗೂ ಬರ್ತಿರ್ತದ. ಏನ್ ಮಾಡ್ತಾದ್ರ, ಒಂದು ನನ್ನ ಮಗ ಆ ಗೌಡ್ ಹಂಗ ಅನ್ನೋದ್ ನೋಡಿಲ್ಲ ಅಂದ್ರ ಒಂದೇ ದಿನದಾಗ ಕೆಲ್ಸನೇ ಬಿಡಿಸ್ಬಿಡ್ತಾನ. ಒಂದ್ ಜರ ನೋಡಿದ್ರ ಸಾಕು. ನಾವ್ ಅನ್ಸ್ಕೊಂಡಂಗ ನಮ್ಮ ಮಕ್ಳು ಅನ್ಸ್ಕೊಳ್ಳೋದಿಲ್ಲ. ಯಾಕೆ ಅನ್ಸ್ಕೋತಾರ ಅವ್ರು? ಎಲ್ಲಾರು ಬೇಕೋ ಯಾಕ ಸಣ್ಣ ಕೀಳ್ ಜಾತಿ ಇರೋದ್ರೊಟ್ಟಿಗೆ ಅವ್ರು ಏನ್ ತೀರಾ ಕಣ್ಣಾಗ ತಗೋದಿಲ್ಲ ಅನ್ನಂತಾರ. ಏನ್ ಮಾಡ್ದೇವ, ಏನ್ ಮಾಡೋದು, ಅಂತ ಜಾತ್ಯಾಗ ಹುಟ್ಟಿ ಬಂದೇವತಿ ಏನ್ ಸಹ್ಯಾದ ಇರ್ತದ? ಇರ್ಲಿ ಹಂಗ. ಆದ್ರ ಅವ್ರು ಮಾತಾಡ್ಬಾರ್ದು, ಕರೆ ಮಾತಾಡ್ತಾರೆ. ಏನ್ ಮಾಡೋದು, ಹೋಗ್ತೀನಿವ. ಒಂದ್ ಜರ ತಡ ಆಯ್ತಲ್ಲ, ಯಾಕೆ ಭೀಮವ ಹೇಳಿ ಟೈಮ್ ಯಾಕೆ ಬಂದಿಲ್ಲ ಅಂತ ಹೇಳಿ ಅವಾಗ ಮಾಡ್ತಾಳ ಗೌಡ್ತಿ. ಹೋಗ್ಬರ್ಲ, ಹೋಯ್ ಬಾ ಯವ್ವ, ಹೋಯ್ ಬಾ ಸೌಕಾಸ. ಗೌಡ್ಸೇನ್ರಿ ಐದಿಮ್ಮವ ಈಗ ಬಂದೆ? ಹ್ಞೂ ರೀ. ಎಲ್ಲಿ ಹೋಗಿದ್ ಇಟ್ಟದನ ಟೈಮ್ ಎಟ್ಟಾಗ್ಯದ? ಇಲ್ರಿ ಗೌಡ್ತಿ, ಬರ್ಬೇಕಂದ್ರಿ ಜರ ನಮ್ ಹುಡುಗ್ ಬರಲಾಗಿತ್ರಿ, ಅದಕ್ಕಾಗಿ ಅವ್ನಿಗೆ ಉಳ್ಳಾಕ್ ಕೊಟ್ಟು ಬರ್ಬೇಕ ತಡ ಆಯ್ತು. ಆಯ್ತ, ಮತ್ ಮಾಡೋದ್ ಕೆಲ್ಸ ಏನ್ ಮಾಡ್ತಿ? ಮತ್ತ ಒಗ್ಯಾನ ಬಾಂಡೆ ಮಾಡಿ ಕಿಶನ್ ಹೋಗ್ತೇನೆ. ಮತ್ ಹೋಗ್ಯಾಕ್ನೆ 3 ದಿನ ಆಯ್ತು ಸುಟ್ಟಿ ಮಾಡಿ, ಮತ್ತ ಒಗ್ಯಾನ ಬಾಂಡೆ ಮಾಡಿ ಹೋಗ್ತೀನಂತ. ಉಳ್ದಿದ್ದಾಗನ ಯಾರು ಮಾಡ್ತಾರ? ಮನಿ ಅಂತ ಯಾರು ಸ್ವಚ್ಛ ಮಾಡ್ತಾರ? ಎಲ್ಲಾ ಮನಿ ಕಟ್ಟಾಕ್ ತಗದೈತಿ, ಮನಿ ಹೊಲಸಾಗ್ಯದ, ಸ್ವಚ್ಛ ಮಾಡಿ ಹೋಗ. ಇಲ್ರಿ ಗೌಡ್ತಿ, ನಾ ಆ ಮನಿಗ್ ಹೋಗಿದ್ದೆ ರೀ. ಅವ್ರು ಹೇಳಿದ್ರು ಇಲ್ಲ ಅಲ್ಲಿ ಮನಿ ಕಟ್ಟಲ್ಲಿ ಅದಾರ ಅವ್ರು ಗೌಡ್ತಾರ ಅಂದ್ರ. ಇಲ್ಲಿ ಅದಿರಿ ಗೌಡ್ತಿ ನೀವು? ಮತ್ತ ಅಲ್ಲಿ ಮನಿ ಕಟ್ಟತ್ತೇವ್ ಭೀಮವ್ವ, ಹೆಂಗಿರು ಅಲ್ಲೇ ನೀರ್ ಹೊಡ್ಕೋತ ಅಲ್ಲೇ ಇರುನಾ? ಅದೇ ಅಂದ್ರಿ, ನಾನು 2-3 ದಿನ ಮತ್ತ ಬಂದಿಲ್ಲಲ್ರಿ, ಅದಕ್ಕಾಗಿ ಕಿಶಿಂದೆ ತೊಂಬರಿ ಒಗ್ಯಾನ ಬಾಂಡೆ ತೊಗೊಂಬರ್ರಿ. ತರ್ತೀನಿ ನಡಿ, ನೀ ಒಗ್ಯಾನ ನಡಿ, ನೀನ್ ತಂದ್ ಇಡ್ತೀನತ್ತ. ಪಟ್ಟನೆ ಮೈ ಮೇಗೆ ಬರ್ತೀಯಲ್ಲ, ಹೋಗಲ್ಲಿ. ಇಲ್ರಿ ಅಲ್ಲೇ ನಿಂದ್ರ ಗೊತ್ತಾಗಂಗಿಲ್ಲ. ಕಿವಿ ಜಾತಿಕದಿ ಎಲ್ಲಾ ಕಡೆ ಮುಟ್ಬೇಕು ಅನ್ನೋದು ಗೊತ್ತಾಗಲ್ಲ. ಎದಕ್ ಮುಟ್ತಿ ಎಲ್ಲಾ ಕಡೆ? ನಮ್ ಮುಟ್ಸತನ ನೀ ಮುಟ್ಬೇಡ. ನೀರ್ ಕೊಡ್ತೀವಿ ಅಂತ ಅಲ್ಲೇ ದೂರ ಇರು ನೀ. ಅಲ್ರಿ ಗೌಡ್ತಿ, ಕೈ ತಕೋಬೇಕತ್ತೆ. ಮತ್ತ ಮುಟ್ತಿಯಲ್ಲ, ನಿನ್ನ ದೂರ ಸರಿ. ಇಲ್ರಿ ಗೌಡ್ತಿ, ಹಂಗೆ ನಾವೇನ್ ಮುಟ್ಟುದ್ರ ಅದೇನು ಹಾವಿನ ಎಂಜಲ್ ಗಿಂಜಲ ಅದೇನ್ರಿ ಗೌಡ್ತಿ? ನೀ ನನ್ನ ಮನಿ ಕೆಲ್ಸದ ಆಳ, ನೀ ಹೇಳ್ದಂಗ ನಾ ಕೇಳ್ಬೇಕ, ನಾ ಹೇಳ್ದಂಗ ನೀ ಕೇಳ್ಬೇಕ. ನಾ ಎಷ್ಟ್ ಹೇಳ್ತೀನಿ ಅಷ್ಟೇ ಕೇಳ. ಅಲ್ರಿ ಗೌಡ್ತಿ, ಮನಿ ಆಳ ಅಂತೇಳಿ ಚುಚ್ಚಿ ಮನ್ಸಿಗೆ ನೋವು ಯಾಕೆ ಮಾಡ್ತೀರಿ? ಆದ್ರ ನಮಗೂ ಒಂದು ಮನಸ್ಸು ಅನ್ನೋದು ಇರಲ್ಲೇನ್ರಿ ಗೌಡ್ತಿ? ಎಲ್ಲಾರ್ಗಿ ಮನಸ್ಸು ಅನ್ನೋದು ಇರ್ತೈತಿ. ಜಾತಿ ಧರ್ಮ ಎದಕ್ ಮಾಡ್ಯಾರ? ನೀವು ಕೀಳ್ ಜಾತಿಯವ್ರು, ನಾವು ಮ್ಯಾಲ್ ಜಾತಿಯವ್ರು. ನೀವ್ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು, ನಾವ್ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಜರ ತಿಳ್ಕೊಂಡ್ ನಡಿ. ಅಲ್ರಿ ಗೌಡ್ತಿ, ಕೀಳ್ ಜಾತಿಯವ್ರು ನೀವ್ ಎಲ್ಲಿರ್ಬೇಕ ಅಲ್ಲಿ ಅಂತೇಳಿ ಚುಚ್ಚಿ ಮಾತಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಕೀಳ್ ಜಾತಿಯವ್ರಿಗೆ ಒಂದು ಸ್ಥಾನ ಮಾನ ಅನ್ನೋದು ಐತ್ರಿ. ಆದ್ರ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಮಾತು ಹೇಳ್ಯಾರಿ, ಯಾವ ಜಾತಿ ಇಲ್ಲ, ಯಾವ ಮೇಲಿಲ್ಲ, ಕೀಳಿಲ್ಲ, ಎಲ್ಲಾ ಜಾತಿ ಸಮಾನಾಗಿ ಅಂತೇಳಿ ಸಂವಿಧಾನ ಬರ್ದಿಟ್ಟು ಹೋಗ್ಯಾರಿ. ಆ ಸಂವಿಧಾನ ಬರ್ದಿಟ್ಟ ಅಲ್ಲೇ ನಮ್ ಜೀವನ ಪಾವನ ಆಗೇತ್ರಿ ಗೌಡ್ತಿ. ಇಲ್ಲಂದ್ರ ಆ ಮಹಾತ್ಮ ಗಾಂಧಿ, ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಹೋರಾಡಿ ಸಂವಿಧಾನ ಬರೀಲಿಲ್ಲ ಅಂದ್ರ ನಾವೆಲ್ಲಾರು ನಿಮ್ ಗೌಡಿಕಿನೂ ಇರ್ತಿತ್ಲಾ, ನಾವೂನು ಇರ್ತಿತ್ಲಾ. ನೀವು ಸದ್ನೆ ಇನ್ನೊಬ್ರ ಕೈಯನ್ನ ಆಳಾಗಿ ದುಡಿಯೋದಿತ್ರಿ. ನಮ್ ಇಡೀ ಭಾರತನೇ ಇನ್ನೊಬ್ರ ಕೈಯನ್ನ ಆಳಾಗಿ ದುಡಿತಿತ್ರಿ.
ಅದಕ್ಕೆಲ್ಲ ಎಷ್ಟೋ ನಮ್ಮ ಭಾರತದಾಗ ಆ ನಮಗ ಸ್ವತಂತ್ರ ಕೊಡ್ಬೇಕಂತ ಹೇಳಿ ಎಷ್ಟೋ ಮಂದಿ ಜೀವ ಕೊಟ್ಟು ನಮಗ ಕೈಯಾಗ ಸ್ವತಂತ್ರ ಕೊಟ್ಟು ಹೋಗ್ಯಾರ ಈಗ ಗೌಡ್ತಿ. ವಾರೇ ವಾ ಭೀಮವ್ವ, ಸಂವಿಧಾನ ಬಗ್ಗೆ ಮಾತಾಡ್ತಿ. ಮೊದಲು ಹೋಗಿ ನಿನ್ ಮಗನ ಬುದ್ಧಿ ಹೇಳ. ನನಗೇನ್ ಹೇಳ್ತಿ? ನಿನ್ನ ಮಗ ಸುದ್ದ ಆಗಂತ್ಲೆ ಅವಾಗ ಬಂದ್ ನನಗ್ ಹೇಳ, ನನ್ನ ಮಗ ಸುದ್ದ ಆಗ್ಯಾನ ಅಂತೇಳಿ. ಮತ್ತೊಬ್ರಿಗೆ ಬುದ್ಧಿ ಹೇಳ್ತಿ? ನನ್ನ ಮನೆ ಆ ಕೆಲಸ ಮಾಡೇಕಿ ನೀ ನನಗ್ ಬುದ್ಧಿ ಹೇಳಷ್ಟು ದಡ್ಡಕ್ಕೆ ಅದಿ? ಹೋಗ ಕೆಲಸ ಮಾಡ ಹೋಗ. ಅಲ್ರಿ ಗೌಡ್ತಿ, ನನ್ನ ಮಗನಿಗೆ ಬುದ್ಧಿನ ಹೇಳ್ತೀನ್ರಿ. ಆದ್ರ ನನ್ನ ಮಗ ಒಂದೇ ಮಗ ಅಂತೇಳಿ ಅಪೂಪ್ರವಾಗಿ ಬೆಳೆಸಿದ್ನಲ್ಲ, ನನ್ನ ಮಗ ಮಹಾರಾಜ ಬೆಳೆದಂಗ ಬೆಳೆದ್ ಬಿಟ್ಟನ್ರಿ. ಆದ್ರ ಏನೋ ಈಗಿನ ಮಕ್ಳು ಹಂಗೆ ಅಲ್ರಿ ಗೌಡ್ತಿ, ಯಾರೋ ದೋಸ್ತರು ಕೂಡ ಕೂಡಿ ನೀವೊಂದನ್ನು ನಾವೊಂದನ್ನು ಮಾಡ್ತಾರಿ. ಆದ್ರ ಅಂತ ಕೆಟ್ಟ ಕೆಲಸ ನನ್ನ ಮಗ ಯಾವತ್ತೂ ಮಾಡಲ್ರಿ, ಮಾಡೋದು ಇಲ್ಲ ಅನ್ನೋದು ನಾ 4 ಮಂದ್ಯಾಗ ಎದಿಗೆ ಕೈ ಹಚ್ಕೊಂಡ್ ಹೇಳ್ತೀನ್ರಿ ಗೌಡ್ತಿ. ನನ್ನ ಮಗ ಚಲೋ ಅದಾನ ಅನ್ನೋದು ನನಗ್ ಬಿಡ್ರಿ, ನನ್ನ ಆತ್ಮಕ್ಕೂ ಗೊತ್ತದ್ರಿ. ಆದ್ರ ಯಾವತ್ತು ನನ್ನ ಮಗ ಇನ್ನೊಬ್ರು ಮನಸ್ಸು ನೋಯಿಸೋ ತರ ಮಾತಾಡಲ್ರಿ ಗೌಡ್ತಿ. ಅಂದ್ರ ನಿನ್ ಮಾತಿನ ಅರ್ಥ ಇನ್ನೊಬ್ರಿಗೆ ನಾ ಮನಸ್ಸು ನೋಯ್ಸಾತೀನಿ ಅಂತ ಹೇಳತ್ತೀನಿ ನೀನ್? ನನಗ ಇಂಡೈರೆಕ್ಟ್ ಹೇಳತ್ತೀನಿ ನೀನ್. ಹಂಗೇನಿಲ್ಲವಾ ಗೌಡ್ತಿ, ನನ್ನವ್ವ ನೀ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಯಾಕಂದ್ರ ನೀವು ಅನ್ನ ಹಾಕು ದಣಿ ಅದಿರಿ. ಆದ್ರ ನಿಮ್ಮಂತವ್ರ ಮನಿ ಕೆಲ್ಸ ಮಾಡಿದ್ರ ನಮ್ಮಂತವ್ರ ಹೊಡೆ ತುಂಬತದ. ಯಾಕಂದ್ರ ಬಡತನ ಅನ್ನೋದು ಬೆನ್ ಹತ್ತಿ ಕಾಡಕತ್ತದ್ರಿ ಗೌಡ್ತಿ. ಆದ್ರ ಆ ಭಗವಂತ ಎಂದ್ ಕಣ್ ತೆರಿತಾನೋ ಗೊತ್ತಿಲ್ಲ. ಆ ಭಗವಂತ ಕಣ್ ತೆರದ್ನಂದ್ರ ನಮಗೂ ಒಂದ್ ಕಾಲ್ ಬಂದೇ ಬರ್ತೈತಿ. ನಿನಗೂ ಒಳ್ಳೆ ಕಾಲ ಬರ್ತದನ ಭೀಮವ್ವ. ಬಂದಾಗ್ರ ನೋಡೋಣ. 20 ವರ್ಷ ಆಯ್ತು ನನ್ನ ಮನ್ಯಾಗ ದುಡಿಲಾತಿ, ನಾ ನೋಡಾಕತ್ತೀನಿ. ವೇದಾಂತ ಹೇಳುದು ಸಾಕು, ಹೋಗಿ ಬಾಂಡೆ ತಿಕ್ ಹೋಗ್. ದೊಡ್ಡ ದೊಡ್ಡ ಮಾತು ಹೇಳಕತ್ತಾಳೆ. ಶಿವ ಶಿವ, ಅದು ಒಗ್ಯಾಣನು ಅದು ಬಾಂಡ್ಯಾನು ಅದು ನೀರಡಿಕೆ ಭಾಳ ಆಗ್ಯದ. ಗೌಡ್ಸ್ಯಾನಿ ಕೈಲಿ ನೀರು ಇಸ್ಕೊಂಡ್ ಕುಡಿಬೇಕು. ಹಸು ಬೇರೆ ಆಗ್ಯದ. ಏನತ್ತಾಳೋ ಏನು ಸುತ್ತಾಕಿ ಬೇಡದೊಂದು ಮಾರ್ತ ಹೆಂಗ ಉಳಿಸ್ಕೊಳ್ಳೋದು ಒಂದೇ. ನಮ್ಮ ಪಾರ ಎಲ್ಲಿ ನೋಡಿ ಗಿಡಿತ್ತಂದ್ರೆ ನನಗಿಲ್ಲಿ ಬರೇ ಗುಡುದಿಲ್ಲ. ಗೋಡ್ಸ್ಯಾನಿ ವೈಕಿಂದರ್ ಕಿರ್ಕಿರಿ ಏನಾಯ್ತು ಭೀಮ? ಒಗ್ಯಾಣ ಹೋಗ್ದಿನ್ರಿ, ಬಾಂಡೆನು ತಿಕ್ಕಿನ್ರಿ, ಒಂದ್ ಜರ ನೀರಡಿಕೆಗೆ ನೀರ್ ಕೊಡು. ಆಯ್ತಳಬ್ಬ. ಆಯ್ತಳ ಬಾ ಭೀಮ. ಎಷ್ಟ್ ಸನಿಕ್ ಬರ್ತಿ ಅತ್ತ ಸರಿ. ಹಾಕ್ಲೇನ್ ಭೀಮ ಹೇಳಾಟ? ಸಾಕ್ರಿ ಗೋಡ್ಸ್ಯಾನಿ. ಅಲ್ಲ ಬಂದ್ ಕೂತ್ ಬಿಡ್ತಿ, ನೀರ್ ಹೊಡಿದಿಲ್ಲ ಏನಿಲ್ಲ. ಅದು ನೆಲ ಸೀಳಾಕತ್ತದ, ಕೂತ ಜಾಗಿಂದ ಹೇಳಂಗಿಲ್ಲ. ಏನ್ ಮಾಡತ್ತೀನಿ ತಗದಾರೆ? ಬಣ್ಣ ಮಾಡೋದಾಗಿನ 4 ಮಂದಿ ಊರವ್ರಿಗೆ ಕರ್ಕೊಂಡು ಬರೋದಾದ, ಶಾಂತಿ ಮಾಡೋದಾದ, ಶಾಂತಿಯಿಂದ ನಡೆದಂತ ಆಗ್ತದ ಕೆಲಸ. ಇನ್ನೊಂದ್ ಸ್ವಲ್ಪ ಮನಿ ಕಟ್ಟೋದೈತಿ, ಎಲ್ಲಾ ಬಿಟ್ಟು ಬಣ್ಣ ಹಚ್ತಾನತ್ತ. ಬಣ್ಣ ಹಚ್ಚಿ ಮಂದಿಗೆಲ್ಲ ಮನಿ ಶಾಂತಿ ಹೇಳ್ತಾನತ್ತ. ನಿನ್ ಕೂಡ ಯಾರು ಸಂಸಾರ ಮಾಡ್ತಿದ್ರು? ಸುಮ್ ಮಕ್ಳು ನೋಡಿ ಮಾರಿ ನೋಡಿ ಸಂಸಾರ ಮಾಡಾತೀನಿ. ಕ್ಯೂಡದಿ ಅತ್ತಾನದ್ಲೆ ಗೌಡದೀನಿ ಅಂತ ಹೇಳ್ತಾನ ಬಾಯಿ ಬಿಟ್ಟ. ನೀನ ಕಬರ್ಗೇಡಿ ಮಾಡೋಣ ಒಳೆ ಒಳೆ. ಹಾ, ಕಡಕ್ ಕಡಕ್. ನೀವೇನ್ ಚಿಂತೆ ಮಾಡ್ಲಾಕ್ ಹೋಗ್ರಿ, ಆಗಂಗ ಆಗ್ತದ. ಮಾಡಂಗ್ ಮಾಡಿದ ಕೆಲಸ ಎಲ್ಲ ಚಲೋ ಆಗ್ತದ. ಅಂತಂದ್ರೆ ಗಂಟ ಹಾಕದ್ವಿ. ಓ ಯಪ್ಪ ದೇವ್ರ, ನನ್ನ ಹಣೆ ಬಾರಕ್ ಯಾವು ಸಿಗ್ಲಿಲ್ಲ ನನಗ. ಚಲೋ ಸಿಕ್ಕ್ಯ, ಚಲೋ ಗಂಟ ಬಿದ್ದಿ. ಸುಮ್ ನೀನ್ ಆಸ್ತಿ ಐತತ್ ಹೇಳ ಅದಿನ, ಇಲ್ಲಾಂದ್ರೆ ಹೋತಿದ್ನಿ ಅವಾಗೆ. ದೇವರ್ ಮಾಡ್ದಂಗ ಆಗ್ತದ. ಎಲ್ಲಾ ನೋಡ್ಬೇಕಾದ್ರೆ ಎಲ್ಲಾ ಹಚ್ಚಿ ಬರ್ತೈತಿ. ಸ್ವಲ್ಪ ಕೆಲಸದ ಹೋಗ್ಬರ್ರಿ. ಆಯ್ತ ಹೋಗ್, ಚಲೋ ಮಾಡಿಯಪ್ಪ. ಬೀಡಿ ಕಡಡೆ ಬಿ ಎಲ್ಲಾ ಮುಗಿಬೇಕಲ್ಲ ನೀನು. ಕೇಳ್ಬೇಕು ಕೆಲವು ಆದ ಭೀಮ, ಆ ಕಡೆ ವಾದಳಕಿನು. ಗೌಡ್ತಾರ ಗೌಡ್ತಾರ ಅರಿವ್ರಿ, ಇಲ್ಲೇ ಇಡುವ. ಮಣ್ಣು ಹತ್ತದ್ರಿ ತೋರಿ ಗೌಡ್ತಿ. ಇಲ್ಲಿ ಇಡವ, ಮಣ್ಣು ಹತ್ಲಿ ಇಡು. ಮುಟ್ಟೆ ತಗೋತ್ ಹೇಳ್ತಾಳ. ಅಯ್ಯ ಗೌಡ್ತಿ, ಬರೀ ಹಿಂಗ್ಯಾಕ್ ಮಾತಾಡ್ತೀರಿ? ಮೊಟ್ಟೆ ಅಲ್ಲಕ್ಕ ನಾವೇನ್ ಎಲ್ಲಿ ಸತ್ತಲ್ಲಿ ಹೋಗಿ ಬಂದೇವೇನ್ರಿ? ನಿನಗ ಚೆನ್ನಾಗಿ ಮಡಿಕ್ ತಂದ್ ಇಡಾಕ್ ಬರಂಗಿಲ್ಲ ಏನಿಲ್ಲಿ? ಬಾಳೆ ಹಾಕೊಂಡ್ ತಗೊಂಬಂದಿಯಲ್ಲ. ಅಲ್ರಿ ಗೌಡ್ತಿ,
ನಾವು ಒಗದು ಸ್ವಚ್ಛ ಮಾಡಿ ಕೊಟ್ಟಿದ್ದು ಅರ್ಬಿ ಹಾಕೊಂಡು ಜಗ್ ಬುಗ್ಗನಂಗ್ ನಿಂದಿರ್ತೀರಿ. ಆದ್ರ ಅದಕ್ಕ ನಾವು ಕೈ ಹಚ್ಚಿ ಮುಟ್ಟಿ ಒಗ್ಯಾಲೇನ್ರಿ ಗೌಡ್ತಿ? ಹಂಗ ನೀ ಹಿಂಗ ಅಂತೆ ಅಂತೇಳಿ ನಾ ಒಂದ್ ಐಡಿಯಾ ಮಾಡ್ತೀನಿ, ಮಾತ್ರ ನೀರ್ ಹೊಡಿತೀನಿ ಮ್ಯಾಲ. ಏನೋ ಅಂತಾರ ಕಂಡ್ಗಡ್ಲೆ ತಿಂದು ಹೊಟ್ಯಾಗ ನಾ ಸ್ವಚ್ಛ ಇದೀನಿ ಅಂತೇಳಿ ನೀರ್ ಹುಡ್ಕೊಂಡ್ರ ಅಲ್ರಿ ಗೌಡ್ತಿ. ನಿನ್ ಮಾತ್ ಕೇಳಿದ್ರ ಉದ್ದಾರ ಆದಂಗೆ. ಆಯ್ತಾಯ್ತಂದ್ರ ಆವಿಸ್ ತಗೊಂಬರ್ತೀನಿ. ತಗೊಂಬ ಹೋಗ. ಬಾಂಡೆ ತಿಕ್ಕಿದಿಲ್ಲ? ತಿಕ್ಕಿನ್ರಿ ಗೌಡ್ತಿ. ತಗೊಂಬ. ಬಾಂಡೆ ಅಂತೂ ಅದು ಎಲ್ಲ ಅದು ಗೌಡ್ತಿ ಎಲ್ಲ ನೀರಾಡ್ಕೆ ಬರ ಬ್ಯಾಳ ಆಗ್ಯದ. ಗೌಡ್ತಾರ ಎಲ್ಲಿ ಹೋತಾಳೆ ಯಾರಕ್ಕೂ ನಾವು ಪುನಃ ತೆಗಿತೀನಿ. ನೀರಾಡ್ಕೆ ಭಾಳ ಆಗ್ಯದ. ತಗೊಂಡ್ ಕೂಡ್ಲೆ ಮತ್ತೆ ಏನ್ ಮಾಡ್ಲಿ, ಅಲ್ಲಿಗೆ ಹೋಗ್ಬೇಕಲ್ಲ ಬಿಸ್ಲಾಗ. ನಮ್ಮ ಮನಿ ದೂರ ಅದ, ಗಂಟ್ಲ ಒಣಗ್ದಂಗಾಗೈತಿ. ನಿನಗ ಮುಟ್ಟ ಬೇಡತ್ತೆ ಒಂದೇ ಸರಿ ಹೇಳಿನಿ. ಮುಟ್ಟಿ ನೀರು ಕುಡಿತಿ, ಕರೆದ್ರ ನಾ ಬರ್ತಿದ್ದಿಲ್ಲ. ಇಲ್ರಿ ಗೌಡ್ತಿ, ನೀರಾಡಿಗೆ ಭಾಳ ಆಗಿತ್ರಿ, ಅದಕ್ಕಾಗಿ ನಾನು ಸತ್ತಿದ್ನೇನ ಹಾಕ್ತಿದ್ನಲ್ಲ ನಾ ನೀರು. ಮುಟ್ಟಿ ನೀರು ಕುಡಿದಲ್ಲದೆ ನನಗೆ ಇದ್ರ ವಾದ ಹಾಕ್ತಿ. ಇವತ್ತಿನಿಂದ ಹೇಳಾಕತ್ತೀನಿ, ನಮ್ಮ ಮನಿಗೆ ಕೆಲ್ಸಕ್ಕೆ ಬರಕ್ ಹೋಗ್ಬೇಡ. ಅವ್ವ, ಓ ಸೌಕಾರ್ತಿ, ಇಂಥ ಮುದುಕ್ ಮನುಷ್ಯಕಿ ಹೆಂಗಾರ ನುಗ್ಗಿಸ್ತೀರಿ? ಹೆಂಗಾರ ಮನಸ್ಸು ಬರ್ತದ ನಿಮಗ? ನಿಮ್ಮವ್ವ ನಮ್ಮ ಮನ್ಯಾಗ ಮುಟ್ಟಿ ನೀರ್ ಕುಡಿಯಾತ ಹೇಳಿದ್ರ ನಾ ಕೊಡ್ತಿದ್ದಿಲ್ಲ ನೀರ್ ನಿಮ್ಮ ಅವ್ಗ. ಯಾಕ್ರಿ ಗೌಡ್ತಾರ ಕುಡಿಯೋ ನೀರಕ್ ಶೀಲ ಮಾಡಕತ್ತೀರಿ? ಈ ಬಡತನಕ್ ಬೆಂಕಿ ಹಚ್ಚಿ ನಮ್ಮ ಅವ್ವ ನಿಮ್ ಮನಿಗ್ ದುಡ್ಯಾಕ್ ಬಂದಾಳ್ರಿ. ಇವತ್ತಲ್ಲ ನಾಳೆ ಈ ಕಾಲ ಹಿಂಗೆ ಇರೋದಲ್ರಿ ಗೌಡ್ತಾರ. ನೋಡ ನಿನ್ನ ಮಗ ಭೀಮವ್ವ ನನಗೆ ಎದರ್ ನಿಂತ ಮಾತಾಡತಾನ, ತಲಿ ಒಳಗ ಇಟ್ಕೋ ಇದನ್ನ. ಅಲ್ರಿ ಗೌಡ್ತಿ, ನೀವು ನುಗ್ಗಿಸ್ಕೊಟ್ರಿ ಅವನಿಗೆ ಸಿಟ್ಟು ಬಂದದ. ಯಾಕಂದ್ರ ಅವನ ತಾಯಿಗೆ ಯಾರೇ ಏನಾರ ಮಾತಾಡಿದ್ರ ತಡ್ಕೋ ಶಕ್ತಿ ಅವನಿಗಿಲ್ರಿ. ಆದ್ರ ಅದೆಲ್ಲ ನೀವು ಮನ್ಸಿಗೆ ಹಚ್ಕೋಬೇಡ್ರಿ ಗೌಡ್ತಿ. ಏ ಅವ್ವ, ಇಂಥ ಮನಿ 1000 ಮನಿ ಅದಾವ, ಎಲ್ಲಾರು ಗುದ್ರಕೊಂತಿರು ನಡಿ. ಮನುಷ್ಯಾಗ ಮರ್ಯಾದಿಗಿಂತ ದೊಡ್ಡದು ಯಾವ್ದು ಅಲ್ಲ. ಯಪ್ಪ, ನಿನಗ ದುಡಿಯೋ ಬುದ್ಧಿ ಅವಾಗೆ ಬಂದಿತ್ತಂದ್ರ ನಾ ಇಂಥವ್ರ ಮನೆಗೆ ಕೆಲ್ಸಿಗೆ ಬಂದು ಹಿಂಗ ಅನ್ಸ್ಕೊತಿತ್ತಲ್ಲಪ್ಪ. ಆದ್ರ ಅವಾಗಿನ ಹಿಡಿದು ಹೇಳಾಕತ್ತೀನಿ, ನಿನ್ನ ಕಾಲ ಮೇಲೆ ನಿನ್ನ ತಗೋ, ದುಡಿಯಪ್ಪ, ಒಂದು ರೊಟ್ಟಿ ತಂದು ಹಾಕು ಅಂದ್ರ ನೀ ಉಡಾಳ ಮಂದಿ ಕೂಡ ತಿರುಗಾಡಿ ನನಗ ಅಲ್ಲನ್ಸು ಕೆಲಸ ಮಾಡಾಕತ್ತಿ. ಈ ಇರ್ಲಿ ಬಿಡವ, ಇವತ್ತಿನ ಮ್ಯಾಲ ಈ ಮನಿಗ್ ಬರಾಕ್ ಹೋಗ್ಬೇಡ. ಏನಿದ್ರು ಅವ್ರ ಗೌಡ್ತಿ ಅವ್ರ ದೊಡ್ಡಸ್ತಾನ ಅವ್ರ ಬಲ್ಲಿ ಇರ್ಲಿ. ನಡಿ ಹೋಗಮ್, ನಾವ್ ಎಲ್ಲ ದುಡ್ಕೊಂತೀರ, ನಮಗೂ ಮಾನ ಮರ್ಯಾದೆ ಅನ್ನೋದು ಐತಿ. ಇನ್ನೊಂದ್ಸಲ ಇವ್ರ ಮನಿಗೆ ಹೊಳ್ಳಿ ಹಿಂಗ ನೋಡೋದಿಲ್ಲ. ಅಂದರೆ ಇಂಥ ಪರಿಸ್ಥಿತಿ ಬತ್ತು. ಭೀಮವ್ವ 20 ವರ್ಷ ದಿನ ಆಯ್ತು ನಮ್ಮ ಮನ್ಯಾಗ ದುಡ್ದ ಆಕೆಗಿರ ಕೇಳ ಇದೇ ಅಲ್ಲೇನ್ ಭೀಮವ್ವ ಕಟ್ಸಿದ್ ಮನಿ ಕೇಳ. ಭೀಮವ್ವ, ಏ ಭೀಮ, ಬರ್ರಿ ಗೌಡ್ತಿ, ಬರ್ರಿ ಒಳಗ್ ಬರ್ರಿ. ಬಂದೆವ ಭೀಮವ್ವ, ಬಂದೆ. ಯಪ್ಪ, ಇದು ಕುರ್ಚಿ ತಗೊಂಬ ಯಪ್ಪ, ಗೌಡ್ತಿ ಬಂದಾಳ. ಏ ಬ್ಯಾಡ ಭೀಮವ್ವ, ಬ್ಯಾಡ. ಯಪ್ಪ ಜಲ್ದಿ ತಗೊಂಬ ಕುರ್ಚಿ, ಗೌಡ್ತಿ ನಿತ್ತಾಳ. ಓಹೋ, ನಮಸ್ಕಾರ ರೀ ಗೌಡ್ತಿಯವ್ರಿಗೆ. ಯವ್ವ, ನಮ್ಮಂತವ್ರು ಕುರ್ಚಿ ಮ್ಯಾಗ ಅವ್ರು ಗೌಡ್ತಿಯವ್ರು ಕುಂದಿರ್ತಾರ. ಯಪ್ಪ, ಒಂದು ಟೈಮ್ ಅನ್ನೋದು ಎಲ್ಲಾರ್ಗಿ ಇರ್ತದ. ಆ ಟೈಮ್ ಎಲ್ಲಿ ಒಯ್ದು ಹಚ್ತದ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಯಪ್ಪ, ಶ್ರೀಮಂತಿಕಿ ಬಡತನ ಮಧ್ಯಾಹ್ನ ಬಿಸಿಲಿದ್ದಂಗ, ಇವತ್ತಿರ್ತೈತಿ ನಾಳೆ ಇರಲ್ಲ. ಏನೋ ಗೌಡ್ತಿ ಶ್ರೀಮಂತಿಕೆ ಐತಂತೇಳಿ ನಮ್ಮಂತವ್ರಿಗೆ ಮಾತಾಡ್ಲಾರ ಯಾರಿಗೆ ಮಾತಾಡಾರ ಬಿಡು, ಅದೆಲ್ಲ ತಪ್ಪು ತಿಳ್ಕೊಬೇಡ. ಆದ್ರೆ ಈಗ ಬಂದು ಕೂತಾಳಲ್ಲಪ್ಪ, ಅವ್ರಿಗೆ ಟೈಮ್ ಬಂದ ಅಂತೇಳಿ ಚುಚ್ಚಿ ಮಾತಾಡಬಾರ್ದು ಮಗನ. ಇಲ್ಲವ, ಎಷ್ಟಾಗ್ಲಿ ಮೇಲು ಕೀಳು ಅಂತೇಳಿ ನೋಡ್ಕೊಂತ ಬಂದವ್ರು ಅವ್ರು. ಎಷ್ಟಾಗ್ಲಿ ಗೌಡ್ಕೆ ಮನೆತನದವ್ರು. ಅದಕ್ಕ ನೀ ಜಾಗದ ಮ್ಯಾಗ ಅವ್ರ ಮನಿ ಮುಂದೆ ಪರಿಸಿ ಮ್ಯಾಗ ನಿಂತಾಳ ಅಂತೇಳಿ ಆ ಪರಿಸಿಗೆ ನೀರ್ ಹಾಕಿ ಕಳ್ಸಿದವ್ರು ಗೌಡ್ತಿಯವ್ರಿ ಇವ್ರು. ಮಾತಿಗೆ ಬಂದದ ಅನಾಗೈತಿ, ನಯನ್ ಹಂಗಿಸ್ ತೋರ್ಸಾಗತ್ತಿಲ್ಲ ಅವ್ರಿಗೆ. ಅನ್ಬಾರ್ದು ಈ ಬಾಯಿಲೆ. ಅವ್ರಿಗೆ ನಮ್ಗ ಯಾವ ವ್ಯತ್ಯಾಸ ಉಳಿಯಲ್ಲ.
ಯಾಕ ಅವ್ರ ಮನೆಗೆ ನಮಗೆ ಬಡತನ ಐತೆ ಅಂತೇಳಿ ನಾವು ಅವ್ರ ಮನೆಗೆ ಕೆಲ್ಸಿಗೆ ಹೋಗಿದ್ದೆವು. ಅವ್ರು ಅಂದು ತೋರ್ಸ್ಯಾರಪ್ಪ, ನಾವು ಹೋಗ್ಲಿಲ್ಲ ಅಂದ್ರೆ ಅವ್ರು ಹತ್ತಿದ್ರೇನು. ಅದಕ್ಕಾಗಿ ಗೌಡ್ತಿಗೆ ಇಂಥ ಸಮಯ ಬಂದು ಅಂಥದ್ದೆಲ್ಲ ಮಾತಾಡ್ಬಾರ್ದು ಬಿಡ್ರಿ ಗೌಡ್ತಿ. ನಾವೇನು ಸಣ್ಣವದಾನ ಏನೋ ಅಂತ ತಿಳಿಲಾರ್ಕ ಮಾತಾಡ್ಯಾನ, ತಪ್ಪು ತಿಳ್ಕೊಬೇಡ್ರಿ. ಹಿಂಗೆ ಬಂದಿರಿ ಗೌಡ್ತಿ? ಏನಿಲ್ಲ ಭೀಮವ್ವ, ನಮ್ಮ ಮನೆಯವ್ರಿಗೆ ಭಾಳ ಆರಾಮಿಲ್ಲ. ಇಲ್ಲೆಲ್ಲ ಡೊಣಿ ಪೂಜೆ ಮಾಡ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ನಿನಗೆ ಕೇಳ್ಯಾರ ಹೋಗ್ಬೇಕಂತೇಳಿ ಬಂದೀನಿ ಭೀಮವ್ವ. ಡೊಣಿ ಪೂಜೆ ರೀ ಗೌಡ್ತಿ? ಅಲ್ರಿ ಗೌಡ್ತಿ, ಆ ಡೊಣ್ಯಾಗ ಬಸವಣ್ಣನ ಚರಮಗಳು ಹಾಕ್ತೇವ್ರಿ ನಾವು. ಅದ್ರಾಗ ಮತ್ತು ಅದೇ ಚರಮಗಳು ತಗೊಂಡು ಕಾಲಿಗೆ ಹಾಕೊಳ್ಳೋ ಚಪ್ಪಲಿ ಮಾಡ್ತೇವೆ. ಅಂಥ ಡೊಣ್ಯ ನೀರು ನೀವು ಹೆಂಗೆ ಮುಡ್ತೀರಿ ಗೌಡ್ತಿ? ಅದೇ ಕೇಳಕತ್ತೀನಪ್ಪ. ಇಲ್ಲವ ಭೀಮವ್ವ, ಅಲ್ಲಿದೆ ಒಯ್ದು ನೀರು ಇದು ಮಾಡಿದ್ರೆ ನಿಮ್ಮ ಹುಡುಗರಿಗೆ ಆರಾಮ ಆಗ್ತದೆ ಅಂತ ಹೇಳ್ಯಾರ, ಅದಕ್ಕಾಗಿ. ಆತದ್ರಿ ಗೌಡ್ತೀರ, ಎಂತಿಂಥ ಪರಿಹಾರ ಡೊಣಿಗೆ ಹೋಗಿ ಪೂಜೆ ಮಾಡಿ ಡೊಣ್ಯಾನ ನೀರು ಮೈ ತುಂಬ ಹಚ್ಕೊಂಡ್ರ, ಹಣ್ಣ ಬಂಡಾರ ತಗೊಂಡ್ರ ಎಂತಿಂಥ ರೋಗ ರುಜಿಗಳು ನಿವಾರಣೆ ಆಗ್ಯದ. ಆದ್ರೆ ಗೌಡ್ರದ್ದು ಆಗಲ್ಲೇನ್ರಿ ಗೌಡ್ತಿ? ಯಾಕೆ ಇರಲಕ್ರಿ? ಖಾಲಿ ಆದ್ರಿ ಆಚೆ ಕಡೆ ನಮ್ಮ ಓಣಿ ಮಗ್ಲು ಆಚೆ ಕಡೆ ಆದ್ರಿ, ಹೋಗಿ ಕಿಸಿಂದೆ ಡೊಣ್ಯಾನ ನೀರು ತೊಗೊಂಡು ಕಿಸಿಂದ ಒಯ್ದು ಹಚ್ಚ್ರಿ, ಗೌಡ್ರಿಗೆ ಆರಾಮ ಆಗ್ತದ. ಹೋಗಿ ಬರ್ರಿ ಗೌಡ್ರ. ಆಯ್ತು ಹೇಳ ಭೀಮ ಒಂದು ಮಾತು ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಇದ್ರ ಸೀರೆ ಉಡ್ತಿದ್ದು ಈಗೇನ ಪತ್ಲ ಉಡಾಕತ್ತಿಯಲ್ಲ? ಈ ಸೀರೆ ಗೌಡ್ತಿ ಅದು ಮೊನ್ನೆ ನಮ್ಮ ಅಂಬೇಡ್ಕರ್ದು ಜಯಂತಿ ಐತ್ರಿ. ಆ ಜಯಂತಿಗೆ ಅಲ್ಲಿ ದೊಡ್ಡ ದೊಡ್ಡ ಮಂದಿ ಕೊಟ್ಟಾರ್ರಿ, ಅದಕ್ಕೆ ಕಿಚಿಂದೆ ಉಟ್ಕೊಂಡಿನ್ರಿ. ನಮ್ಮ ಸಮಾಜದವ್ರು ಕೊಟ್ಟಾರ ಅಂತೇಳಿ ಕಿಚಿಂದೆ ಚಂದ ಕಾಣ್ತದ ಅಂದ್ರಿ ನನ್ನ ಮಗ, ಅದಕ್ಕಾಗಿ ಹುಟ್ಟಿನಿವ. ನಾನ್ ನಿಂತ ಉಡಾಕೆಲ್ಲ ಬಿಡಕೆಲ್ಲ ಪತ್ಲಗಳು ಅದೇ ಅನಾತೀನಿ. ಹಿಂಗ್ಯಾಂಗ ಊಟ ಭೀಮ ಹೊಸ ಸೀರೆ ಅನಾತೀನಿ ನಾನು. ಬರ್ಲಿ ಯವ್ವ, ಎಟ್ಟ ಆಗ್ಲಿ ಗೌಡ್ತಿಗೆ ಸೊಕ್ಕ ಅಹಂಕಾರ ಅನ್ನೋದು ಇನ್ನಾದ್ರೂ ಬಿಟ್ಟು ಹೋಗಿಲ್ಲ ನೋಡಿ ಯವ್ವ. ಅದು ಸೊಕ್ಕ ಅಹಂಕಾರ ಗರ್ವ ಒಬ್ಬೊಬ್ರಿಗೆ ರಗತದಿಂದ ಬಂದಿರ್ತದ. ಎಷ್ಟು ನೆಲಕ್ಕೆ ಬಿದ್ರು ಅದು ಹೋಗಲ್ಲಪ್ಪ. ಹಂಗೆ ಎಲ್ಲಾರು ಅದಕ್ಕೆ ಹೇಳೋದು. ನಮಸ್ಕಾರ ಎಲ್ಲ ನನ್ನ ತಂದೆಯಾಗಿ ನೋಡಿ, ಏನೋ ಒಂದು ಕೀಳು ಜಾತಿ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾರ ಅಂತೇಳಿ ಕಿಸಿಂದೆ ಈ ಥರ ಯಾರು ಮಾಡಬಾರ್ದು ಅಂತೇಳಿ ಒಂದು ಜನರಿಗೆ ಮೆಸೇಜ್ ಕೊಡ್ತೀನಿ. ಇನ್ನು ಮಾತಾಡೋದ್ರಲ್ಲಿ ತಪ್ಪು ತಡೆಗಳು ಆದ್ರೂ ಹಾಕೊಂಡ್ಬಿಡ್ರಿ, ಶ್ರಮಿಸ್ಬಿಡ್ರಿ. ಆದಷ್ಟು ಮಟ್ಟಿಗೆ ನಮಸ್ಕಾರ.